ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವೈಟ್ ಬೋರ್ಡ್ನಲ್ಲಿ ಟ್ರಾವೆಲ್ ನಡೆಸುವಂತಹ ಸಾಕಷ್ಟು ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ K03 ಕಸ್ತೂರಿ ನಗರದ RTO ಅಧಿಕಾರಿಗಳು ಕಳೆದ ಒಂದು 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದರು. ಆ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಕೂಡ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಅಂದರೆ ವೈಟ್ ಬೋರ್ಡ್ನಲ್ಲಿ ಟ್ರಾವೆಲ್ಸ್ ನಡೆಸ್ತಿದ್ದಂತಹ ಕಾರು ಮಾಲೀಕರಿಗೆ ಈಗಾಗಲೇ ಕೂಡ ಶಾಕ್ ನೀಡಿರುವಂಥದ್ದು. 25ಕ್ಕೂ ಹೆಚ್ಚು ವಾಹನಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂಥದ್ದು. 25ಕ್ಕೂ ಹೆಚ್ಚು ವಾಹನಗಳು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಅಂದರೆ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ವಾಹನ ನಮ್ಮ ರಾಜ್ಯದಲ್ಲಿ ಸಂಚಾರ ಮಾಡುವಂತಿಲ್ಲ. ಮಾಡಿದ್ರೂ ಕೂಡ ಅದಕ್ಕೆ ಪರ್ಮಿಟು ಈ ಥರದನ್ನೆಲ್ಲವೂ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಯಾವುದೇ ಥರವಾದಂತಹ ಪರ್ಮಿಟನ್ನು ತೆಗೆದುಕೊಳ್ಳದೆ ಅನಧಿಕೃತವಾಗಿ ರಾಜ್ಯದಲ್ಲಿ ಸಂಚಾರ ಮಾಡ್ತಿತ್ತು. ಅದರಲ್ಲೂ ವೈಟ್ ಬೋರ್ಡ್ ವಾಹನ ಇರುವಂಥದ್ದು ಸ್ವಂತ ಬಳಕೆಗಾಗಿ ಅಂದರೆ ಸ್ವಂತಕ್ಕೆ ಅಂತೇಳಿ ಕಡಿಮೆ ಟ್ಯಾಕ್ಸನ್ನು ಕಟ್ಟಿ ತೆಗೆದುಕೊಂಡು ಬಂದಿರ್ತಾರೆ. ಆದರೆ ಆ ಒಂದು ವಾಹನವನ್ನು ಯೆಲ್ಲೋ ಬೋರ್ಡ್ ಮಾದರಿಯಲ್ಲಿ ಬಾಡಿಗೆಗೆ ಬಿಡುವಂಥದ್ದು ರಾಜ್ಯ ಸಾರಿಗೆ ಇಲಾಖೆಯ ರೂಲ್ಸ್ ಪ್ರಕಾರವಾಗಿ ತಪ್ಪು. ಆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ. ಅಂದರೆ ಸಾಮಾನ್ಯವಾಗಿ ಈ ಕಾರ್ಗಳನ್ನು ಬುಕ್ ಮಾಡಬೇಕಾಗತ್ತೆ. ಅಂದರೆ ಒಂದು ದಿನಕ್ಕೆ 2,000, 3,000, 4,000, 5,000ದ ರೀತಿಯಲ್ಲಿ ಈ ಒಂದು ಕಾರುಗಳನ್ನು ಬಾಡಿಗೆಗೆ ನೀಡಲಾಗುತ್ತೆ. ತಮ್ಮ ಮನೆಗಳ ಹತ್ರ ಈ ವಾಹನಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ. ಈ ಒಂದು ಆ್ಯಪ್ಗಳ ಮೂಲಕವಾಗಿ ಅಂದರೆ ಖಾಸಗಿ ಆ್ಯಪ್ಗಳೇನಿದ್ದಾವೆ, ಸಾಕಷ್ಟು ಖಾಸಗಿ ಆ್ಯಪ್ಗಳ ಮೂಲಕವಾಗಿ ಈ ಒಂದು ಕಾರುಗಳನ್ನು ಅಟ್ಯಾಚ್ ಮಾಡಿರ್ತಾರೆ. ಆ ಒಂದು ಕಾರುಗಳನ್ನು ಈಗಾಗಲೇ RTO ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಈ ಒಂದು 25ಕ್ಕೂ ಹೆಚ್ಚು ಕಾರುಗಳಿಂದ ಸುಮಾರು ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೆ 25ರಿಂದ 30 ಲಕ್ಷದಷ್ಟು ಆದಾಯ ಬರಲಿರುವಂಥದ್ದು. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ್ಯಾವ ರಾಜ್ಯದ್ದು ಅಂತ ಹೇಳಿದ್ರೆ ಪಾಂಡಿಚೇರಿ ಇರ್ಬೋದು, ಬಿಹಾರ ಇರ್ಬೋದು, ಬೇರೆ ಬೇರೆ ರಾಜ್ಯದ ವಾಹನಗಳು ನಮ್ಮ ರಾಜ್ಯದಲ್ಲಿ ಓಡಾಡುವ ಮೂಲಕವಾಗಿ ಅಲ್ಲಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಟ್ಯಾಕ್ಸನ್ನು ಕಟ್ಟದೆ ರಾಜ್ಯ ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಿದ್ರು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಈ ಒಂದು K03ನ RTO ಆಗಿರುವಂಥ ಕೃಷ್ಣಾನಂದ ಅವರ ಇದ್ದಾರೆ. ಸರ್, ಇದು ಯಾವ ರೀತಿಯಲ್ಲಿ ಇದು ಇಲ್ಲಿಗಲು, ತಾವು ಯಾವ ರೀತಿಯಲ್ಲಿ ಇದನ್ನು ಕಾರ್ಯಾಚರಣೆಯನ್ನು ಮಾಡಿದ್ರಿ ಅಂತ? ಇದು ಇಲ್ಲಿಗಲ್ ಅಂತಂದರೆ ಇವರು ಅಗ್ರಿಗೇಟರ್ ಲೈಸೆನ್ಸ್ ತೊಗೋಬೇಕಾಗುತ್ತೆ. ಅದಕ್ಕೆ ಅಗ್ರಿಗೇಟರ್ ಲೈಸೆನ್ಸ್ಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ ಅಟ್ಯಾಚ್ ಮಾಡಿಕೊಂಡು ಬಿಸ್ನೆಸ್ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಈ ಕಂಪನಿಯವರು ಯಾವ ಲೈಸೆನ್ಸನ್ನು ತೊಗೊಂಡಿಲ್ಲ. ಅದು ಬಿಟ್ಟು ಈ ಪ್ರೈವೇಟ್ ವೆಹಿಕಲ್ನವ್ರನ್ನ ಇಲ್ಲಿಗಲಾಗಿ ಅದನ್ನು ಅಟ್ಯಾಚ್ ಮಾಡಿಕೊಂಡು ಬಾಡಿಗೆ ಬಿಡಿಸೋದು. ವೀಕೆಂಡಲ್ಲಿ 5,000, 3,000 ಈ ಥರ ಎಲ್ಲ ಬುಕ್ ಮಾಡಿಕೊಂಡು ಆಮೇಲೆ ಅದ್ರ ಪ್ರಕಾರ ಬಾಡಿಗೆ ಕೊಡೋದು, ರೆಂಟ್ ಕ್ಯಾಬ್ ಥರ. ಸರ್, ಈಗ ಒಟ್ಟು ಎಷ್ಟು ವಾಹನಗಳನ್ನು ಸೀಸ್ ಮಾಡಿದಿರಾ? ಎಷ್ಟು ದಂಡ ವಸೂಲಿ ಆಗುತ್ತೆ ಟ್ಯಾಕ್ಸು ದಂಡದ ರೂಪದಲ್ಲಿ? ಒಟ್ಟು ನಾವು ಈಗಾಗಲೇ 20 ಗಾಡಿನ ಸೀಸ್ ಮಾಡಿದ್ದೀವಿ. ಒಂದು 3 ತಿಂಗಳು ಮುಂಚೆ ಒಂದು 15 ಸೀಸ್ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಕಂಪ್ನಿಯವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ. ಆದ್ರೂ ಈ ಪ್ರವೃತ್ತಿನ ಅವ್ರನ್ನ ನಿಲ್ಲಿಸಲಿಲ್ಲ. ಆದ್ರೂ ಈ ಕಾರ್ಯಾಚರಣೆ ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ. ಇದು ಈ ಥರ ಮಾಡೋದು ಟೋಟಲ್ ಇಲ್ಲಿಗಲ್ಲು. ಅವ್ರು ಮಾಡಲಿಕ್ಕೆ ಪ್ರಶ್ನೆನೇ ಇಲ್ಲ. ಈ ಥರ ಮಾಡಬೇಕಂತಂದರೆ ಯೆಲ್ಲೋ ಬೋರ್ಡ್ ಕನ್ವರ್ಟ್ ಮಾಡಿಕೊಂಡು ಬಾಡಿಗೆ ಓಡಿಸ್ಬೇಕು. ಅದು ಬಿಟ್ಟು ಈ ಥರ ಪ್ರೈವೇಟ್ ವೆಹಿಕಲ್ನವ್ರನ್ನೆಲ್ಲ ಮಾಡಿಬಿಟ್ಟು ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಸುಮಾರು ಜನ ಕ್ಯಾಬ್ ಆಪರೇಟರ್ಸು, ಓನರ್ ಕಮ್ ಡ್ರೈವರ್ ಇದ್ದಾರೆ. ಅವ್ರದ್ದು ಜೀವನ ಏನು? ಅವರು ಹಾಗೆ ಬಾಡಿಗೆಲ್ದು ಎಷ್ಟು ಜನ ಕಷ್ಟಪಟ್ಟು ಎಷ್ಟು ಕಾರುಗಳಿಂದ ಎಷ್ಟು ದಂಡ ವಸೂಲಿ ಆಗುತ್ತೆ ಸರ್ ಟ್ಯಾಕ್ಸು? ಈಗ ಇದರಲ್ಲಿ ನಮಗೆ ಸಾಧಾರಣ ಒಂದು 25ರಿಂದ 30 ಲಕ್ಷ ಸರ್ಕಾರಕ್ಕೆ ಆದಾಯ ಬರುತ್ತೆ. ಸರ್, ಅಂದರೆ ಸ್ವಂತಕ್ಕೆ ಅಂತ ಪಡ್ಕೊಂಡು ಕಡಿಮೆ ದರದಲ್ಲಿ ಟ್ಯಾಕ್ಸನ್ನು ಕಟ್ಟಿ ಇವರು ಇದನ್ನು ಬಾಡಿಗೆಗೆ ಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದು ಬೇರೆ ಬೇರೆ ರಾಜ್ಯಗಳಿಂದ ತಂದು, ಈಗ ಉದಾಹರಣೆಗೆ ಈ ವೆಹಿಕಲ್ಲು BH ವೆಹಿಕಲ್ಲು, ಈ ವೆಹಿಕಲ್ಲು ಒಂದ್ಸಲಿ ಟ್ಯಾಕ್ಸ್ ಕಟ್ಟೋದನ್ನ ಅವರು 15 ವರ್ಷವರೆಗೂ ಟ್ಯಾಕ್ಸ್ ಕಟ್ತಾರೆ. ಅಂದರೆ ಸರ್ಕಾರಿ ನೌಕರ, ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೊಂದು ಅನುಕೂಲ ಆಗಲಿ ಅನ್ನೋರು ಇವರು ಬಂದಿದ್ದು. ಈ ಗಾಡಿ ಮಾಲೀಕರು ಬಂದಿದ್ದನ್ನಲ್ಲಿ ಡಿಫೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಡಿಫೆನ್ಸಲ್ಲಿ ಕೆಲಸ ಮಾಡೋದಲ್ಲದೆ ಈ ಗಾಡಿನ BS ಸೀರೀಸ್ನ ಇಲ್ಲಿ ಬಾಡಿಗೆ ಬಿಟ್ಟಿದ್ದಾರೆ. ಇದನ್ನು ನಾವು ಬಿಡೋಕ್ಕೆ ಇದಕ್ಕೆ ಅವಕಾಶನೇ ಇಲ್ಲ, ನಾವು ಬಿಡೋದು ಇಲ್ಲ. ಅಂದರೆ ಇವಿಷ್ಟು ಕೂಡ RTO ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಟ್ಯಾಕ್ಸಿಗೆ ಅದನ್ನು ಪಡೆದುಕೊಂಡು ಇಲ್ಲಿ ನಮ್ಮ ರಾಜ್ಯಕ್ಕೆ ತಂದು ಅದನ್ನು ಬಾಡಿಗೆ ಬಿಡುವಂಥದ್ದು ತಪ್ಪು. ಹಾಗಾಗಿ ಇಂತಹ ಯಾವುದೇ ವಾಹನಗಳನ್ನು ಕೂಡ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬಿಡಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.